ಪ್ರೈಸ್ ದಿ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಬಿಡುಗಡಿಸಿದಂತೆ ಎಂಬ ಕಾರ್ಯಕ್ರಮ ನಾವು ನಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬರುತ್ತೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರನನ್ನು ಸ್ವಾಗತಿಸನೆ. ನೀವು ಒಳ್ಳೆಯ ಬೋಧಕನಾಗಿದ್ದುಕೊಂಡು ಪವಿತ್ರಾತ್ಮನೆ ಈ ಸಂದೇಶ ಮುಖಾಂತರ ಜನ ಸಂಗಡ ಮಾತನಾಡು. ಈ ಸಂದೇಶಗಳ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು ಉಂಟು ಮಾಡುವುದನ್ನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ನೀತಿಗೆ ಹಸಿದು ಬಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಯೇಸು ಕ್ರಿಸ್ತನು ಈ ಪರ್ವತ ಪ್ರಸಂಗದಲ್ಲಿ ತನ್ನ ಜನರಿಗೆ ಮಸೀದಿಗೆ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ. ಇದು ಅರ್ಥ ಆಗ್ತದೆ. ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ಪ್ರತಿಯೊಬ್ಬರು ದೇವರು ನೀತಿವಂತನಾಗಿ ಕರೆಯುತ್ತಾನೆ. ಆದರೆ ಇಲ್ಲಿ ಯೇಸು ಕ್ರಿಸ್ತ ಆ ನೀತಿವಂತಿಕೆಗಳನ್ನು ತೃಪ್ತಿ ಪಡೆದೆ ಇನ್ನೂ ನೀತಿವಂತರಾಗಬೇಕು, ಇನ್ನೂ ಪರಿಶುದ್ಧರಾಗಬೇಕು. ಯಾರು ಬಯಸುತ್ತಾರೋ ಅವರಿಗೆ ಎಲ್ಲ ರೀತಿಯಲ್ಲಿ ಆಶೆಗಳು ಹೊಂದಿಕೊಳ್ಳುತ್ತಾರೆ ಮತ್ತು ತೃಪ್ತರಾಗ್ತಾರೆ ಎಂಬುದೇ ಇದು ಅರ್ಥವಾಗಿದೆ. ಅದಾದ ಇನ್ನು ಹೇಗೆ ಯೇಸು ಕ್ರಿಸ್ತನ ನಂಬಿಕೆ ಪ್ರತಿಯೊಬ್ಬರು ನೀತಿವಂತರಾಗಿದ್ದರೆ ಅದು ಆ ನೀತಿವಂತಿಕೆಗಳು ಇನ್ನೂ ಅಭಿವೃದ್ಧಿ ಹೊಂದುವುದು ಹೇಗೆ, ಯಾವ ರೀತಿಯಲ್ಲಿ ಸಾಧ್ಯ ಉಂಟು ಎಂಬುದನ್ನು ಕೆಲವು ವಾಕ್ಯ ನೋಡೋಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲೂ ಪ್ರಾರ್ಥನೆ ಮಾಡುವವರಾಗಬೇಕು ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ನಡೆಯುವವರು ಆಗಬೇಕು. ನಾನು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತೆ ನಡೆಸುವ ಸಾಧನಗಳಾಗ ಮಾಡಬೇಡಿರಿ, ಆದರೆ ಸತ್ತವರಿಗಿಂತ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಅತಿ ಸ್ಪಷ್ಟವಾಗಿ ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ದೇಶಕೊಂಡಿದ್ದಾರೋ ಅವರೆಲ್ಲರೂ ನೀತಿವಂತರೆಂದು ಎನಿಸಲ್ಪಡುತ್ತಾರೆ. ಅವರು ನೀತಿವಂತ ಕರೆಯುತ್ತಾರೆ. ಅದೇ ನೀತಿವಂತಿಕೆಯಲ್ಲಿ ಹಸಿವೆ ಮತ್ತು ಬಾರಿಕೆ ಬರಬೇಕಾದ್ರೆ ದಿನಾಲು ನೀವು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಿರೋದು ಮಾತ್ರ ಅಲ್ಲ, ದಿನಾಲು ದೇವರ ಕಡೆ ಓದಿಕೊಂಡು ಧ್ಯಾನ ಮಾಡಬೇಕು. ಅಷ್ಟೇ ಅಲ್ಲದಪ್ಪ, ದಿನಾಲು ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ನಿಮ್ಮ ಸದ್ಯ ಪ್ರತಿ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳು ಮಾಡೋ ಸಾಧನೆ ನೀವು ಒಪ್ಪಿಸಿಕೊಡಬೇಕು. ಈ ಒಪ್ಪಿಸಿಕೊಡಬೇಕಾದ್ರೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ಪ್ರಾರ್ಥನೆ ಇಲ್ಲದಿದ್ದರೆ, ದೇವರ ವಾಕ್ಯ ಇಲ್ಲದಿದ್ದರೆ ನಿಮ್ಮ ಶರೀರದ ಅಂಗಾಂಗಗಳನ್ನು ನೀತಿ ಕೃತ್ಯಗಳನ್ನು ಒಪ್ಪಿಸಿಕೊಳ್ಳಲಿಕ್ಕೆ ನಿಮಗೆ ಅಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ನೀತಿಗೆ ಯಾರು ಹಸಿದು ಬಾರಿರ್ತಾರೋ ಅವರು ಧನ್ಯರಾಗುವುದು ಮಾತ್ರ. ಅವರು ತೃಪ್ತಿಕರವಾದ ಆಶೀರ್ವಾದ ಕಲಿಬೇಕಾದ್ರೆ ನೀವು ಪ್ರತಿದಿನವೂ ನೀವು ನಿಮ್ಮ ಶರೀರದ ಪ್ರತಿಯೊಂದು ಅಂಗಗಳು, ನಿಮ್ಮ ನಾಲಿಗೆ, ನಿಮ್ಮ ಕೈ, ಕಾಲು, ಪ್ರತಿಯೊಂದು ಮನಸ್ಸು, ಪ್ರತಿಯೊಂದು ಅಂಗಗಳನ್ನು ದಿನಾಲು ಪ್ರತಿ ಗಳಿಗೆ ನೀತಿಯ ಕೃತ್ಯ ಎಂದರೆ ದೇವರ ವಾಕ್ಯ ವಿಧೇಯರಾಗುವುದಕ್ಕೆ ನೀವು ಒಪ್ಪಿಸಿಕೊಡಬೇಕು ಎಂಬುದೇ ಅಪೊಸ್ತಲ ಪೌಲನು ಹೇಳ್ತಾರೆ. ಅದೇ ಒಪ್ಪಿಸಿಕೊಡಬೇಕಾದ್ರೆ ಪ್ರಾರ್ಥನೆ ಬೇಕು. ದಿನಾಲು ಹೇಗೆ ದಾವೀದನು ಕೀರ್ತನೆಯಲ್ಲಿ 42ನೇ ಕೀರ್ತನೆ 1-2 ವಾಕ್ಯ ಜಿಂಕೆಯು ನೀರಿನ ತೊರೆಗಳನ್ನು ಆತುರತೆ, ಅದೇ ರೀತಿಯ ಒಂದು ಆಸಕ್ತಿ ಬಾರಿಕೆಯಿಂದ ದೇವರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದರೆ ದೇವರ ಶಕ್ತಿ ಒಂದು ಕುಳಿತೀರಿ. ಹಾಗೆ ಪ್ರಾರ್ಥನೆ ದೇವರ ವಾಕ್ಯ ಓದಬೇಕು. ವಾಕ್ಯ ಧ್ಯಾನ, ವಾಕ್ಯ ವಿಧೇಯರಾಗುವುದರೆ ನೀವು ನೀತಿ ಕೃತ್ಯ ಒಪ್ಪಿಸಿಕೊಡುವಾಗ ನೀವು ಆ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗುತ್ತೀರಿ. ಎಷ್ಟು ಅಭಿವೃದ್ಧಿ ಆಗ್ತೀರಿ ಅಷ್ಟು ಆಶೀರ್ವಾದ ನಿಮಗೆ ಅಭಿವೃದ್ಧಿ ಆಗುತ್ತೆ, ಅಷ್ಟು ತೃಪ್ತಿಕರ ಹೊಂದುತ್ತೀರಿ. ಅದಕ್ಕೆ ನೀವು ಸಮರ್ಪಣೆ ಮಾಡಬೇಕಾದ ಹೇಳ್ತಾನೆ. ಯಾಕೆಂದರೆ ಅದನ್ನ ವಾಕ್ಯದಲ್ಲಿ ಪಾಪವು ನಿಮ್ಮ ಮೇಲೆ ಅಧಿಕಾರ, ಆಗ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರವಿಲ್ಲ. ಸೈತನಿಗೂ ನಿಮಗೆ ಅಧಿಕಾರ ನಿಮಗೆ ಸಿಗುವುದಿಲ್ಲ. ನೀವು ಧರ್ಮಶಾಸ್ತ್ರ ಅಧೀನಲ್ಲ, ಕೃಪೆಗೆ ಅಧೀನರಾಗಿದ್ದರಷ್ಟೇ. ಹಾಗಾದರೇನು ನಾವು ಧರ್ಮಶಾಸ್ತ್ರದಿಂದಲ್ಲ ಕೃಪಾಧೀನರಾಗಿದ್ದೇವೆ, ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರ್ದು. ಧರ್ಮಶಾಸ್ತ್ರ ಮತ್ತು ಕೃಪೆ ವ್ಯತ್ಯಾಸ ಇದಾಗುತ್ತೆ. ಧರ್ಮಶಾಸ್ತ್ರದಲ್ಲಿ ಪಾಪ ಮಾಡಿದವನಿಗೆ ಪಾಪ ಪರಿಹಾರ ಬೇಕಾದರೆ ಅವನಿಗೆ ಕೆಲವು ಕ್ರಯ ಕೊಡಬೇಕು. ಕುರಿ ಮರಿ ಇದಕ್ಕೆಲ್ಲ ಹಣ ಕೊಟ್ಟು ಅವನು ಯಾಜಕರ ಬರಬೇಕು. ಅದೇ ಕೃಪೆ ಎಂದರೆ ನೀವು ಎಷ್ಟೋ ಪಾಪ ಮಾಡಿದ್ದರು ನೀವು ಏನೂ ಕ್ರಯ ಕೊಡಬಹುದಿಲ್ಲ. ಯೇಸು ರಕ್ತ ಪುಕ್ಕಟೆಯಾಗಿ ಉಂಟು. ನೀವು ಎಷ್ಟೋ ಪಾಪ ಮಾಡಿದ್ರು, ಎಷ್ಟೋ ಸಮಯಕ್ಕೆ ಇದ್ದರೂ ಯೇಸು ರಕ್ತ ಪಾಪನ ತೊಳೆಯೋದು ಸಮಯವನ್ನು ಕೊಡುತ್ತದೆ. ಆದರೆ ಈ ಕೃಪೆ ಉಂಟು ಎಂಬುದಾಗಿ ಕಂಟಿನ್ಯೂಸ್ ಪಾಪ ಮಾಡಲಿಕ್ಕಲ್ಲ. ಕೃಪೆ ಉಂಟು ಎಂದು ಪಾಪನ ಮಾಡಿ ಎಂದಿಗೂ ಮಾಡಬೇಡಿ. ಯಾಕೆ ಮಾಡಬಾರದು? 16ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೀರಿ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರುವುದು ನಿಮಗೆ ಗೊತ್ತಿಲ್ಲವೋ?
ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ವಿಧೇಯತ್ವ ದಾಸರಾದರೆ ನೀತಿಯೇ ಫಲ. ಯಾಕೆ ಕೃಪೆ ಉಂಟು ಬಂದರೆ ನೀವು ಕಂಟಿನ್ಯೂಸ್ ಪಾಪ ಮಾಡಬಾರದು? ಯಾಕಂದರೆ ನೀವು ಕಂಟಿನ್ಯೂಸ್ ಪಾಪ ಮಾಡುವುದರೆ ನೀವು ಪಾಪಕ್ಕೆ ದಾಸರಾಗಿದೆ. ಈ ಪಾಪಕ್ಕೆ ದಾಸರಂತೆ ಅದರ ಪ್ರತಿಫಲ ಮರಣ ಬರ್ತದೆ. ಮರಣ ಅಂದ್ರೇನು? ನಿಮಗೆ ನಿರಾಶೆ, ಅಸಮಾಧಾನ, ಜಿಗುಪ್ಸೆ, ರೋಗಗಳು, ಕಷ್ಟಗಳು, ಆಪತ್ತುಗಳು, ನಾನಾ ರೀತಿಯ ಸಂಗತಿಗಳು ಬರ್ತವೆ. ದುರ್ಮರಣಗಳು ಬರ್ಬೋದು, ದುರ್ಘಟನೆಗಳು ಸಂಭವಿಸೋದು, ಈ ರೀತಿ ಬರೋದು ಆತ್ಮ ಸಾಯುತ್ತದೆ. ಆದರೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರನ್ನೇ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ಆ ನಂಬಿಕೆಯಿಂದ ಏನು ಮಾಡಬೇಕು? ನೀವು ದಿನಾಲೂ ನೀವು ವಿಧೇಯರಾಗಿದ್ದಾರೆ. ನೀವು ನಂಬಿಕೆ ಬಿದ್ದರೆ ನೀತಿ ನಿಮ್ಮ ನೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ಎಷ್ಟು ನೀತಿವಂತ ಅಭಿವೃದ್ಧಿ, ಅಷ್ಟು ದೇವರ ವಾಕ್ಯದಂತೆ ದೇವರ ನೀತಿವಂತನನ್ನು ಆಶೀರ್ವಾದ ಮಾಡುತ್ತಾನೆ. ನೀತಿವಂತ ಮೇಲೆ ದೇವರ ದಯೆ ಉಂಟು. ನೀತಿವಂತರಿಗೆ ಆ ರೀತಿ ನೀವು ಆಶೀರ್ವಾದ ಹೊಂದುತ್ತೀರಿ ಮತ್ತು ತೃಪ್ತಿಕರವಾದ ಆಶೀರ್ವಾದ ಹೊಂದುತ್ತೀರಿ. ಯಾಕೆ? ನೀವು ನೀತಿವಂತರಾಗಿದ್ದೀರಿ, ನೀತಿವಂತಿಕೆಯಲ್ಲಿ ಅಭಿವೃದ್ಧಿ. ಅದಕ್ಕೆ ಪ್ರೇರೆ 3ನೇ ಯೋಹನ ಪತ್ರಿಕೆ ಪ್ರೇರೆ ಅದೇ 2ನೇ ವಾಕ್ಯ ನೋಡುವ ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಪ್ರಕಾರ ಈ ರೀತಿ ನೀವು ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಇಸ್ಕೊಳ್ತು. ಅದೇ ರೀತಿ ನೀತಿಗಾಸಿದ ಈ ರೀತಿ ನೀತಿಗಾಸಿದ ಬೇರೆ ಇರುವುದಂದರೆ ನೀವು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಅಭಿವೃದ್ಧಿ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದುತ್ತೀರಿ ಮತ್ತು ಸುಕ್ಷೇಮವಾಗ್ತದೆ. ಈ ರೀತಿಯ ಆಶೀರ್ವಾದ ನೀವು ಹೊಂದಿಕೊಳ್ಳಬೇಕಾದ ಯೇಸುಕ್ರಿಸ್ತನಲ್ಲಿ ಈ ರೀತಿಯ ಒಂದು ಗುಣ ನಿಮಗೆ ಬರಬೇಕು. ನೀವು ನೀತಿವಂತರಾಗಿದ್ದೀರಿ, ಯಾಕಂದರೆ ಯೇಸು ನಂಬಿಕೆ ಇಟ್ಟ ಮುಖಾಂತರ ಅದು ಆ ನೀತಿವಂತಿಕೆಯಲ್ಲಿಯೂ ಅಭಿವೃದ್ಧಿ ಆಗಬೇಕು. ಆ ನೀತಿವಂತಿಕೆಯಲ್ಲಿ ನೀವು ನಿಮ್ಮ ಅಂಗಗಳನ್ನು ಒಪ್ಪಿಸ್ಕೊಳ್ಬೇಕು ದಿನಾಲೂ ನಮಗೆ. ಆಗ ನೀವು ನೀತಿವಂತಿಕೆ ಅಭಿವೃದ್ಧಿ ಹೊಂದಿದಾಗೆ ಆಶೀರ್ವಾದ ಅಭಿವೃದ್ಧಿ ಆಗ್ತದೆ, ಸುಕ್ಷೇಮವೂ ನಿಮಗೆ ಸಿಗ್ತದೆ ಎಂಬುದಾಗಿ ಅದು ಅರ್ಥವಾಗಿದೆ ಪ್ರಿಯರೇ. ಈಗ 2ನೇ ಸಂಗತಿ ನೋಡ್ತೇವೆ, ದಿನಾಲೂ ನಿಮ್ಮ ಶರೀರದ ಸ್ವಭಾವಗಳನ್ನು ಸಾಯಿಸುವವರು ಆಗಬೇಕು. ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕು ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮದಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದರೆ ಜೀವಿಸುವಿರಿ. ಅತಿ ಸ್ಪಷ್ಟತೆ, ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀವು ಮುಳುಗಿ ಕೊಂಡಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ದೇವರ ಸಭೆಗೆ ಬರೀತೀರಿ. ಆದರೂ ಪ್ರೇರೆ ನಿಮ್ಮ ಶರೀರ ಅದನ್ನು ಸ್ವಭಾವ ಪ್ರಕಾರ ನಡೆಯುತ್ತೀರಿ. ಎಲ್ಲ ಬರುತ್ತದೆ. ನೀವು ಶರೀರ ಅನುಸರಿಸಿದರೆ ಸಾಯುವುದು ನಿಶ್ಚಯ. ಅಂದರ್ಥ ನೀವು ಯಾವಾಗ ಪಾಪ ಮಾಡುತ್ತೀರಿ ಪ್ರೇರೆ ನಿಮ್ಮ ಆತ್ಮ ಸಾಯುತ್ತದೆ. ಆತ್ಮದಲ್ಲಿ ಅಭಿಷೇಕವು ಕಳೆದುಕೊಳ್ಳುತ್ತೀರಿ, ದೇವರ ಪ್ರಸನ್ನತೆ ಕಳೆದುಕೊಳ್ಳುತ್ತೀರಿ, ನಿರಾಶೆ, ಜಿಗುಪ್ಸೆ ಇದೆಲ್ಲ ಬರುತ್ತದೆ. ಅದು ನಿಶ್ಚಯ ಎಂಬುದೇ. ಆದರೆ ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡಿದರೆ ಜೀವಿಸುವಿರಿ. ಆಗದೆ ಪವಿತ್ರಾತ್ಮ ಭರಿತರಾಗಬೇಕಾ? ಆಗದೆ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಪವಿತ್ರ ಜೀವ, ಆ ಅಭಿಷೇಕ, ಆ ಪ್ರಸನ್ನತೆ ನಿಮಗೆ ಬೇಕಾ? ಹಾಗಾದರೆ ದಿನಾಲೂ ಪ್ರಾರ್ಥನೆ ಮಾಡಲೇಬೇಕು ಪ್ರೇರೆ. ದಿನಾಲೂ ವಾಕ್ಯ ಓದಬೇಕು ಮತ್ತು ವಾಕ್ಯಕ್ಕೆ ವಿಧೇಯರಾಗಿಕೊಂಡು ನಿಮ್ಮಲ್ಲಿರುವ ಪಾಪದ ಸ್ವಭಾವವನ್ನು ಏನು ಮಾಡಬೇಕು? ನಾಶ ಮಾಡಬೇಕು, ಅದನ್ನು ತಿರಸ್ಕಾರ ಮಾಡಬೇಕು. ಅದು ಹಾಗೆ ಮಾಡೋದು ಮಾತ್ರವೇ ನಿಮ್ಮ ಆತ್ಮದಲ್ಲಿ ಜೀವಿಸದೆ ನಿಮ್ಮ ಆತ್ಮದಲ್ಲಿ ಪವಿತ್ರ ಭರಿತರಾಗ್ತೀರಿ. ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಅಭಿಷೇಕವು ನಿಲ್ಲುತ್ತದೆ ಇದು ಬೇಕಿದ್ರೆ ಈ ರೀತಿಯ ಮೇಲೆ ತವಕಬೇಕು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡುವಷ್ಟು ದೇವರ ಶಕ್ತಿಯನ್ನು ಹೊಂದಿಕೊಳ್ಳುತ್ತೀರಿ. ಆ ಶಕ್ತಿ ಕಾರ್ಯ ಮಾಡಬೇಕಾದ್ರೆ ವಾಕ್ಯ ಓದಬೇಕು. ಅದಕ್ಕೆ ನೀವು ತವಕ ಪಡಬೇಕು. ಪೇತ್ರನು ಹೇಳ್ತಾನೆ, 1ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ. ಈ ರೀತಿ ನೀವು ವಾಕ್ಯವೂ ನೀವು ತವಕ ಪಟ್ಟು ಓದುವುದಾದರೆ ಮಾತ್ರವೇ ನಿಮ್ಮ ಶರೀರ ಭಾವದ ಎಲ್ಲ ಸಂಗತಿಗಳನ್ನು ನಾಶ ಮಾಡಲಿಕ್ಕಾಗ್ತದೆ. ಆಗ ನೀವು ಆಶೀರ್ವಾದದಲ್ಲಿ 1 ಪೇತ್ರನ ಪತ್ರಿಕೆ 2ನೇ ವಾಕ್ಯ ಹೀಗೆ ಹೇಳ್ತದೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಹಸು ಮಕ್ಕಳನ್ನು ಶುದ್ಧ ದೇವರ ವಾಕ್ಯ ನೀವು ಪ್ರಾರ್ಥನೆ ಮಾಡಬೇಕು. ಹಾಗೆ ವಾಕ್ಯ ಓದಬೇಕು. ಎಷ್ಟು ವಾಕ್ಯ ಓದಿರಿ ಆ ವಾಕ್ಯ ಆತ್ಮಿಕ ಹಾಲು, ಶುದ್ಧ ಹಾಲು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆ ಹೊಂದಿರಿ. ಆಗ ನಿಮ್ಮ ಆತ್ಮದಲ್ಲಿ ಬೆಳೆಯುತ್ತೀರಿ. ಈ ಆತ್ಮದಲ್ಲಿ ಬೆಳೆದರೆ ಮಾತ್ರವೇ ನಿಮ್ಮ ಶರೀರ ಭಾವವನ್ನು ವಿಸರ್ಜಿಸ್ತೀರಿ. ಹಾಗೆ ಆಗ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಪವಿತ್ರಾತ್ಮನ ಜೀವ, ಪವಿತ್ರಾತ್ಮ ಅಭಿಷೇಕ, ಪ್ರಸನ್ನತೆ, ಎಲ್ಲ ಪವಿತ್ರ ಫಲಗಳು ನಿಮ್ಮಲ್ಲಿರ್ತವೆ ಮತ್ತು ಆಶೀರ್ವಾದವನ್ನು ಹೊಂದಿಕೊಂಡು ತೃಪ್ತಿಕರವಾದ ಜೀವನ ಇಲ್ಲದೆ ನಿಮಗೆ ನಿರಾಶೆ, ಚಿಂತೆ, ಭಯ, ಜಿಗುಪ್ಸೆ, ರೋಗಗಳು ತಪ್ಪುವುದಿಲ್ಲ. ಇದೆಲ್ಲ ಕೆಲವು ಯಾಕೆ ಈ ರೀತಿ ಆಗಿದೆ? ಕಾರಣ ಇಷ್ಟೇ ಯಾರೂ ನೀತಿವಂತರಾಗಿದ್ದೀರಿ. ಅದು ನೀತಿವಂತರಾಗಿ ಹಸಿವಿಲ್ಲ, ವಾಕ್ಯ ಓದಲಿಕ್ಕೆ ಹಸಿವಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ತವಕಿಲ್ಲ. ಆಗ ಹೌದು ನೀತಿವಂತರು, ದೇವರ ಮೇಲೆ ನಂಬಿಕೆ ಇಟ್ಟರು ನೀತಿವಂತರಾಗಿದೆ. ಆದರೆ
ಅದಕ್ಕೆ ಇಸ್ಕೊಂಡು ನೀತಿಗೆ ಆಶೆ ದಿನ ಆಶೆಯೇ ಬೇಕು ಪ್ರಿಯ. ಇಲ್ಲದೆ ಅವರಿಗೆ ತೃಪ್ತಿ ಇಲ್ಲ, ಸಮಾಧಾನವಿಲ್ಲ. ಕಾರಣ ಅದಕ್ಕೆ ಪ್ರಿಯಸ್ಕರಿಸಿದ್ರೆ ನೀವು ಹಾಗೆ ಆಗಬಾರ್ದು. ನೀವು ನೀತಿವಂತರು ಆಗಿದ್ದೀರಿ, ಅದೇ ನೀತಿವಂತಿಕೆ ತಪ್ತರಾಗಿ ದಿನ ನಾನು ನೀತಿವಂತನಾಗಬೇಕು. ದಿನ ಪರಿಶ್ರಮ, ಅದೇ ಆಸಕ್ತಿಯಿಂದ ಪ್ರಾರ್ಥನೆ, ವಾಕ್ಯ ಓದಬೇಕು, ವಾಕ್ಯ ವಿದ್ಯೆ. ಆಗ ನೀವು ಹಸಿವೆ ಬಾರಿಕೆಯಿಂದ ನೀತಿವಂತರಾಗ್ತೀರೋ, ಆಗ ಎಲ್ಲ ರೀತಿ ತಪ್ತಕರಾಗ್ತೀರಿ ಎಂಬುದಾಗಿ ಯೇಸುಕ್ರಿಸ್ತರು ಆ ಪರ್ವತ ಪ್ರಸಂಗ ಮಾತನಾಡಿದ ಇದು ಅರ್ಥವಾಗಿದೆ ಪ್ರಿಯರೇ. ಮೂರನೇ ಅರ್ಥ ನೋಡ್ತೇವೆ ಪ್ರಿಯರೇ, ದಿನಾಲು ಪವಿತ್ರಾತ್ಮಾನುಸಾರವಾಗಿ ನಡೆಯುವರು ಆಗಬೇಕು. ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 24ನೇ ವಾಕ್ಯ ತನಕ. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಹಾಗಾದರೆ ಈ ಒಂದು ವಾಕ್ಯ ಪ್ರೇರೆ ಇದು ಆಜ್ಞೆ ಆಗಿದೆ. ಅಪೊಸ್ತಲರು ಆಜ್ಞೆ ಏನಂದರೆ, ಯೇಸು ನಂಬಿಕೆಟ್ಟರು ಪ್ರತಿಯೊಬ್ಬರು ನೀತಿವಂತರಾಗಿದ್ದೀರಿ. ಯೇಸು ನಂಬಿಕೆಟ್ಟ ಮುಖದೇವರು ಪ್ರತಿಯೊಬ್ಬರು ಪವಿತ್ರಾತ್ಮ ಹೊಂದಿಕೊಂಡಿದ್ದೀರಿ. ಆ ಪವಿತ್ರಾತ್ಮ ಪ್ರತಿದಿನ ಪ್ರೇರೆ ನಿಮ್ಮ ಹತ್ರ ಮಾತನಾಡ್ತಾನೆ. ಪ್ರಾರ್ಥನೆ ಮಾಡೋ, ವಾಕ್ಯ ಓದು, ಪಾಪ ಮಾಡಬೇಡ, ಅದು ಥರ ಸಭೆಗೆ ಬಾ, ಈ ರೀತಿ ದೇವರ ಆತ್ಮನಿಗೂ ಉತ್ತೇನು. ಅದೇ ಅನೇಕರು ಏನಿದೆ ಆ ಪವಿತ್ರಾತ್ಮನ ಸ್ವರಕ್ಕೆ ಅವಿಧೇಯರಾಗುತ್ತಾರೆ. ಅವರು ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದಿಲ್ಲ, ಪ್ರಾರ್ಥನೆಗೆ ಸಭೆ ಈ ರೀತಿ ಬರೀ. ಅದಕ್ಕೆ ಅಪೊಸ್ತಲರು ನಾನು ಹೇಳುವುದಂದರೆ ಪವಿತ್ರ ಅನುಸರಿಸಿ ನಡೆದುಕೊಳ್ಳಿರಿ. ಅದೇ ಪವಿತ್ರ ಅನುಸರಿಸಿ ನಡೆದುಕೊಳ್ಳಬೇಕಾದರೆ ಅಲ್ಲಿ ಸಹ ಸೀಕ್ರೆಟ್ ಪ್ರಾರ್ಥನೆ ಮಾಡೋದು ಅಗತ್ಯ. ಅನ್ಯ ಭಾಷೆ ಗಿಫ್ಟ್ ನಿಮಗೆ ಇರುವುದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ, ಅನ್ಯ ಭಾಷೆ ಪ್ರಾರ್ಥನೆಯಲ್ಲಿ 101 ಪ್ರಯೋಜನಗಳುಂಟು. ಅದು ಒಂದು ಪ್ರಯೋಜನವಾದ ಅನ್ಯ ಭಾಷೆ ಯಾಕೆ ಪ್ರಾರ್ಥನೆ. ಯಾರು ಅನ್ಯ ಭಾಷೆಯಲ್ಲಿ 1 ಗಂಟೆ ಆದದಿಂದ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಅತಿ ಸುಲಭವಾಗ್ತದೆ. ಪವಿತ್ರಾತ್ಮನ ಸ್ವರವನ್ನು ಕೇಳಿ ಪವಿತ್ರಾತ್ಮನಿಗೆ ವಿತರಣೆಯಲ್ಲಿ ಅದೇ 1 ಗಂಟೆ ದಿನಾಲೂ ಬುದ್ಧಿಯಲ್ಲಿಯೂ ಅನ್ಯ ಭಾಷೆ ಪ್ರಾರ್ಥನೆ, ಆಗ ಮಾತ್ರ ನಿಮಗೆ ಪವಿತ್ರಾತ್ಮ ಅನುಸರಿಸಿ ನಡೆದುಕೊಳ್ಳಲು ಸಾಧ್ಯ. ಆಗ ನೀವು ಶರೀರ ಭಾವದ ಅಭ್ಯಾಸ ಎಷ್ಟು ಮಾತ್ರ ನೀವು ಪ್ರಾರ್ಥನೆ ಮಾಡುವುದರೆ 100% ನೀವು ಶರೀರ ಭಾವಕ್ಕೆ ಪ್ರಕಾರ ನಡೆಯುವುದಿಲ್ಲ. ಪವಿತ್ರಾತ್ಮನಿಗೆ ವಿದ್ಯಾರ್ಥಿ ಯಾರಲ್ಲಿ ಪ್ರಾರ್ಥನೆ ಇಲ್ಲ ಅವನು ನೀತಿವಂತನು ಹೌದು, ದೇವರ ಮಕ್ಕಳು ಹೌದು, ಅವನು ನಿರ್ಲಕ್ಷ್ಯ ಹೌದು, ಎಲ್ಲವೂ ಸರಿ. ಆದರೆ ಅವನು ನಡೆಯುವುದು ರೀತಿ ನೋಡುವುದರೆ ಮಾತ್ರ ಶರೀರ ಭಾವ ನಡುತ್ತಾರೆ. ಹೀಗೆ ಆಗಬಾರದು. ಅದಕ್ಕೆ ಯೇಸು ಕ್ರಿಸ್ತನು ಅಲ್ಲಿ ಹೇಳುತ್ತಾನೆ. ಅದಕ್ಕೆ ಅವರಿಗೆ ಆಶೀರ್ವಾದ ಇರುವುದಿಲ್ಲ. ಅವರು ತೃಪ್ತಿ ಪ್ರಕಾರ ಆಗದೆ ಯೇಸು ಕ್ರಿಸ್ತನು ಬಯಸುತ್ತಾನೆ, ಈ ವರ್ಷದಲ್ಲಿ ನೀವು ಪ್ರತಿಯೊಬ್ಬರೂ ಆಶೀರ್ವಾದ ಹೊಂದಬೇಕು ಎಂಬುದಾಗಿ ಯೇಸು. ಅದಕ್ಕೆ ಯೇಸು ಕ್ರಿಸ್ತನು ನೀತಿಗೆ ಆಶೀರ್ವಾದ ಬೇಕು. ಅದು ಹೇಗೆ ಎಂಬುದೇ ಇಲ್ಲದೆ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳಬೇಕು. ಅದನ್ನೆಲ್ಲ ವಾಕ್ಯ ನೋಡ್ತೇವೆ. ಯಾಕೆಂದರೆ ಶರೀರ ಭಾವ ಅಭಿಲಾಷದ ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷದ ಶರೀರ ಭಾವ ವಿರುದ್ಧವಾಗಿದೆ. ಮಾಡಲಿದ್ದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಯಾವಾಗ ಯೇಸು ಅಂಕನ ಮಾಡಿರ್ತೀರಿ ಆಗ ಯೇಸು ಕ್ರಿಸ್ತನ ಆತ್ಮ ಒಳಗೆ ಬರ್ತದೆ, ನಿಮ್ಮ ಆತ್ಮಕ್ಕೆ ಜೀವ ಬರ್ತದೆ. ಆಗ ನಿಮ್ಮ ಶರೀರ ಭಾವ ಆತ್ಮ ಎರಡು ಹೋರಾಟ ಮಾಡುತ್ತದೆ. ಅದಕ್ಕೆ ಹೋರಾಟದಲ್ಲಿ ಜಯ ಹೊಂದಬೇಕಾದ್ರೆ ಪ್ರಾರ್ಥನೆ ಮಾಡಿದ್ರೆ ನೀವು ಪವಿತ್ರಾತ್ಮನ ಬಲ ಹೊಂದುತ್ತೀರಿ. ಆಗ ನೀವು ಶರೀರ ಭಾವದ ಪ್ರಕಾರ ನಡೆಯುವುದಿಲ್ಲ ಎಂಬುದೇ ಅಪೊಸ್ತಲನು ಹೇಳುತ್ತಾನೆ. 18 ಮಾಡ್ತದೆ. ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದೇ ನಿಯಮನಿಷ್ಠೆ ಅಧೀನಲ್ಲ. ನೀವು ದೇವರ ಆತ್ಮನಿಗೆ ಪ್ರಕಾರ ನಡೆಯುವುದೇ ನೀವು ಎಂದಿಗೂ ಶರೀರದ ಪ್ರಕಾರ ನಡೆಯುವರು ಅಲ್ಲ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. 19 ನೋಡ್ತೇವೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಹವೆ. ಯಾವುದೇ ಜಾರತ್ವ, ಬಡ್ಡುತನ, ನಾಚಿಕೆಗೇಡಿತನ, ವಿಗ್ರಹಾರತನ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂತಹ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಅಪೊಸ್ತಲನು ಈ ಗಲಾತ್ಯ ಸಭೆಯ ವಿಶ್ವಾಸಗಳು ಯೇಸು ನಂಬಿಕೆಟ್ಟವರು, ನೀತಿ ಅಂದುಕೊಂಡವರು, ಪವಿತ್ರ ಭರಿತರು. ಆದರೂ ಅವರು ಪ್ರಾರ್ಥನೆ ಮಾಡದೆ, ವಾಕ್ಯ ಧ್ಯಾನ ಮಾಡದೆ, ವಾಕ್ಯ ವಿದ್ಯರಾಗದೆ ಅವರು ಶರೀರ ಭಾವ ಪ್ರಕಾರ ನಡೆದರು. ಅದಕ್ಕೋಸ್ಕರ ಈ ಫಲಗಳು ಅಲ್ಲಿ ಗೊತ್ತಾಗ್ತದೆ. ಯಾರಲ್ಲಿ ದೇವರ ಆತ್ಮ ಇದ್ದವನೋ ಅವನಿಗೆ ದೇವರ ಆತ್ಮ ಫಲಗಳು ಕಂಡು ಬರಬೇಕು. ನೀವು ನೀತಿವಂತರು ಹೌದು ದೇವರ ವಾಕ್ಯದ ಪ್ರಕಾರ, ಆದರೆ ನೀವು ನೀತಿಯನ್ನು ತೋರಿ ಬರಬೇಕಾದ್ರೆ ನೀತಿವಂತಿಕೆಯ 9 ಫಲಗಳು ಕಂಡು ಬಂದರೆ ಮಾತ್ರವೇ ಇನ್ನೊಬ್ಬರು ನಿಮ್ಮನ್ನು ಇವನು ನೀತಿವಂತನೆ ಅಂತ ಕರೆಯುತ್ತಾರೆ. ಇಲ್ಲದರೆ ಬೇರೆಯವರು ನೋಡಿ ಅವರು ನಿಮ್ಮ ನೀತಿಯನ್ನು ಕರೆಯುವುದಿಲ್ಲ. ಅದಕ್ಕೆ ಯೇಸುಕ್ರಿಸ್ತನೇ ನಿಮ್ಮ ಫಲಗಳಿಂದ ಒಂದು ಮರವನ್ನು ಫಲಗಳಿಂದ ಗುರುತಿಸಬೇಕು ಎಂಬುದಾಗಿದೆ. ಫಲಗಳು ಯಾವುದಿದೆ? ಪವಿತ್ರ 9 ಫಲಗಳು. ನೀತಿವಂತನ ಗುರುತಿಸಿಗೆ ನೀತಿವಂತಿಕೆ 9 ಫಲ. ಈ ಫಲಗಳು ನಿಮಗೆ ಬರಬೇಕಾದರೆ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ವಾಕ್ಯ ದಾನ ಮಾಡು, ವಾಕ್ಯ ವಿದ್ಯೆ. ಈ ಸ್ವಭಾವವನ್ನು ದಿನಾಲು ಹಾಗೆ ಮಾಡಬೇಕು. ಈ ರಕ್ತ ಮಾಂಸ ಪ್ರತಿಯೊಬ್ಬರಲ್ಲಿ ಉಂಟು ಸಾಯುತ್ತಾನಕ್ಕೆ ರಕ್ತ ಮಾಂಸ ಉಂಟು. ಅದಕ್ಕೋಸ್ಕರ ಈ ರಕ್ತ ಮಾಂಸಕ್ಕೆ ತಿರಸ್ಕಾರ ಮಾಡಬೇಕಾದ್ರೆ ಆತ್ಮಿಕದಲ್ಲಿ ನೀತಿಗೆ ಹಸಿದ್ದು ಬಂದರೆ ನೀತಿವಂತರಾಗಿದ್ದೀರಿ. ನೀವು ಯೇಸು ಮೇಲೆ ಪ್ರತಿಯೊಬ್ಬರು ನೀತಿವಂತರು ಎಂದು ಕರೆಯಲ್ಪಡುತ್ತದೆ. ಆ ನೀತಿವಂತಿಕೆ ಅಭಿವೃದ್ಧಿ ಆಗಬೇಕು. ದಿನ ನಾವು ನೀತಿವಂತನಾಗಬೇಕು. ಆಗ ಮಾತ್ರ ಈ ಸ್ವಭಾವವನ್ನು ಹಾಗೆ ಮಾಡಿ. ಈ ಸ್ವಭಾವ ಹಾಗೆ ಮಾಡಿದವರು ಅವರು ಪರಲೋಕಕ್ಕೆ ಹೋಗುವುದಿಲ್ಲ ಎಂಬುದು ಅಪೊಸ್ತಲರು. ಅದಕ್ಕೆ ಅವರಿಗೆ ಶಿಕ್ಷೆ ಬರುತ್ತದೆ. ಯಾಕೆ ಯೇಸು ನಂಬಿಕೆಟ್ಟು ನೀರಿನ ಮುಳುಗಿದ ಪ್ರತಿಯೊಬ್ಬರು
ಬಗ್ಗೆ ಯೇಸು ಕ್ರಿಸ್ತ ನಿತ್ಯ ಜೀವನ ಕೊಟ್ಟಿದ್ದಾನೆ, ಪವಿತ್ರ ಅವರ ಮುದ್ರೆ ಹಾಕಲ್ಪಟ್ಟಿದೆ, ಅದಕ್ಕೆ ಅವ್ರು ನರಕ್ಕೆ ಹೋಗಬಾರ್ದು, ಅವರಿಗೆ ಕಠಿಣವಾದ ಶಿಕ್ಷೆ ರೋಗಗಳು ಬರ್ತದೆ. ಕಾರಣ ಯಾಕಂದರೆ ಇಂಥವ್ರು ಪರಲೋಕಕ್ಕೆ ಹೋಗಿದ್ರೆ ಅದು ಇಲ್ಲಿ ದೇವರ ಕೃಪೆಯಿಂದ ಅವರಿಗೆ ಶಿಕ್ಷೆಗೆ ಬಂದು ಕಷ್ಟದಲ್ಲಿ ಹೋಗಿ ಪಶ್ಚಾತ್ತಾಪ ಪಡೋ ತನಕ ಆ ಶಿಕ್ಷೆ ಕಷ್ಟ ಅನುಭವ ಅದು ನಿಮಗೆ ಬೇಡ. ಯೇಸು ಕ್ರಿಸ್ತನಲ್ಲಿ ನೀವು ಧನ್ಯರಾಗಬೇಕು. ನೀವು ತಪ್ಪು ಅದಕ್ಕೆ ಈ ಸ್ವಭಾವವನ್ನು ಹಾಗೆ ಮಾಡಿಕೊಂಡರೆ ಮಾತ್ರವೇ 22ನೇ ವಾಕ್ಯ ನೋಡಿ, ಆದರೆ ದೇವರ ಆತ್ಮನುಂಟು ಫಲವೇ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಾಮ್ಯತೆ. ಇಂಥವುಗಳಲ್ಲಿ 9 ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಾಮ್ಯತೆ. 9 ಗುಣಗಳು ನಿಮ್ಮಲ್ಲಿ ತೋರಲ್ಪಡುತ್ತವೆ. ಆಗ ಇನ್ನೊಬ್ಬರು ನೋಡುವಾಗ, ಅವಿಶ್ವಾಸಿ ನೋಡುವಾಗ ಅವರು ಹೇಳ್ತಾರೆ, ಇವನು ನೀತಿವಂತನು, ಇವನು ಭಕ್ತವನು, ಯೇಸು ಕ್ರಿಸ್ತನ ಭಕ್ತನು ಗುರುತಿಸ್ತಾರೆ. ನೋಡ್ತೇವೆ ಅಲ್ಲಿ ನೋಡ್ಬೇಕಲ್ಲಿ ಪೋಟಿಫರನು ಯೋಸೇಫನ್ನು ಗುರುತಿಸಿದೆ, ಇವರಲ್ಲಿ ದೇವರ ಆತ್ಮ ಉಂಟೆಂಬುದಾಗಿ. ಆಗ ಅಲ್ಲಿ ನೋಡ್ಬೇಕಲ್ಲಿ ನೋಡ್ತೇವೆ, ಅವರಿಗೆ ಆ ದೇವರಾತ್ಮ ಬಗ್ಗೆ ಗೊತ್ತಿಲ್ಲ. ಆದರೂ ಆ ಪೋಟಿಫರ್ ಹೇಳ್ತಾನೆ, ಯೋಸೇಫನಲ್ಲಿ ದೇವರ ಆತ್ಮ ಉಂಟು. ಆಗದೆ ಹೇಗೆ ಗುರುತಿಸಿದ್ದು? ಯೋಸೇಫನಲ್ಲಿರುವ ಒಳ್ಳೆಯ ಗುಣಗಳು. ಆಗದೆ ಇವತ್ತು ಅನ್ಯ ಜನರು ದೇವರ ಮಕ್ಕಳು ನೋಡಿ ಹೇಳಬೇಕು, ಇವನು ಅಲ್ಲಿ ದೇವರ ಆತ್ಮ ಇದ್ದಾನೆ, ಇವನು ನೀತಿವಂತನಾಗಿದ್ದಾನೆ. ಒಂದು ನೀವು ನೀತಿವಂತನ ಬಾಯಿಂದ ಹೇಳಬಹುದು, ಪ್ರಾರ್ಥನೆ ಹೋಗುತ್ತೀರಿ ಹೇಳಬಹುದು, ಬೈಬಲ್ ಓದ್ತೀರಿ ಹೇಳಬಹುದು, ಸಭೆ ಓದಿ. ಅದೇ ಅನ್ಯ ಜನರು ನಿಮ್ಮದು ಈ ಸಲ ಅವರು ನೋಡುವಾಗ ಅವರು ಏನು ಹೇಳ್ತಾರೆ, ಅವರಿಗೆ ಒಂದು ಪ್ರಶ್ನಾರ್ಥವಾಗ್ತದೆ. ಅವರಿಗೆ ಯೇಸು ಬಳಿಗೆ ನಿಮ್ಮ ಜೀವಿತ ಅಡ್ಡಿ ಇರ್ತದೆ, ಅದು ಆಗಬಾರದು ಪ್ರೇರೆ. ಅವರೇ ಅದನ್ನು ಆಶೀರ್ವಾದ ಹೊಂದುವುದಿಲ್ಲ. ಅವರು ನೋಡುವಾಗ ಆ ರೀತಿ ಆಗಬಾರ್ದಕ್ಕೆ ಇಸ್ಕೊಳ್ತಾನೆ. ಈ ಲೋಕಲ್ಲಿ ಜೀವಿಸುವಾಗ ನೀವು ಅನ್ಯ ಜನ ಮುಂದೆ ಆಶೀರ್ವಾದ ಬೇಕಾಗಿದೆ, ಇನ್ನೂ ನೀತಿವಂತರಾಗಬೇಕು ಅಂದರೆ ದಿನಾಲು ಈ ಸಭೆಯನ್ನು ಹಾಗೆ ಮಾಡಬೇಕು. ಆಗ ಮಾತ್ರ ಪವಿತ್ರಾತ್ಮನ ಫಲಗಳನ್ನು ಕಂಡು ಬರುತ್ತವೆ. ಮತ್ತು 23 ಇಂಥವುಗಳು ಯಾವ ಧರ್ಮಶಾಸ್ತ್ರ ಆಕ್ಷೇಪ ಈ ಫಲವಿರುವ ಯಾವ ಅನ್ಯ ಜನರಾಗ್ಬೋದು, ಯಾವ ಸಹಿತ ಯಾವುದು ನಿಮಗೆ ಅಪರಾಧಿ ತಿರುಪಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇಂಥವರಿಗೆ ಅಪರಾಧ ಇಲ್ಲವೇ ಇಲ್ಲ ಎಂಬುದಾಗಿ ಅತಿ ಸ್ಪಷ್ಟ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅವರಿಗೆ ಅಪರಾಧಿಯನ್ನು ತೀರ್ಪು ಕೊಡುವುದೇ ಇಲ್ಲ. ಯಾಕೆ? ಅವರು ಪವಿತ್ರಾತ್ಮಕ ನಡೆಯುತ್ತಾರೆ, ಅವರಿಗೆ 9 ಫಲಗಳು ತೋರಿ ಬರ್ತವೆ ಎಂಬುದು ಅಲ್ಲಿ ಸ್ಪಷ್ಟ ನೋಡ್ತಾರೆ. ಮತ್ತು 24 ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಬಲ ಸಿಲಬೇಕು. ದಿನಾಲು ಈ ಶರೀರ ಭಾವವನ್ನು ಸಿಲುಬೆಗೆ ಹಾಕುವುದಂದರೆ ನಿರಾಕರಿಸಬೇಕು. ದಿನಾಲು ಹಾಗೆ ಮಾಡಬೇಕು. ಈ ಸ್ವಭಾವವನ್ನು ದ್ವೇಷ ಮಾಡಬೇಕು. ಆವಾಗ ನೀವು ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಆಗ ನೀವು ಎಲ್ಲ ರೀತಿಯ ಆಶೆ ಹೊಂದುತ್ತೀರಿ ಮತ್ತು ತೃಪ್ತಿಕರವಾದ ಆಶೀರ್ವಾದ ಹೊಂದುತ್ತೀರಿ, ಪವಿತ್ರಾತ್ಮ ಭರಿತರಾಗುತ್ತೀರಿ ಅಂದರೆ ಇದರ ಅರ್ಥವಾಗಿದೆ ಪ್ರೇರೆ. 4ನೇ ಅರ್ಥ ನೋಡಪ್ರೆ, ನೀತಿ ಕಸಬಾರದು ಏನು ಮಾಡಬೇಕೆಂಬುದಾಗಿ ದಿನಾಲು ನಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕುವವರು ಆಗಬೇಕು. ಪೇಜದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರ ದುರಾಸೆ ಕೆಟ್ಟು ಹೋಗುವಂಥದ್ದು. ಅತಿ ಸ್ಪಷ್ಟ. ಇಲ್ಲಿ ಎಫೆಸದಲ್ಲಿರುವ ವಿಶ್ವಾಸಿಗಳು, ನಾಯಕರು ಮತ್ತು ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು ಎಲ್ಲರಿಗೆ ಬರೆಯಲ್ಪಟ್ಟ ಪತ್ರಿಕೆ. ಎಲ್ಲರಿಗೂ ಬರುತ್ತೇನೆ. ಯೇಸುಗಳನ್ನು ನಂಬಿಕೊಂಡ ಮುಖದ ನೀವು ಪ್ರತಿಯೊಬ್ಬ ನೀತಿವಂತರಾಗಿದ್ದೀರಿ, ಪವಿತ್ರ ಆತ್ಮನ ಹೊಂದಿಕೊಂಡಿದ್ದೀರಿ, ಪವಿತ್ರ ವರಗಳು ಹೊಂದಿಕೊಂಡಿದ್ದೀರಿ, ಅಭಿಷೇಕ ಎಲ್ಲವನ್ನು ಒಂದು ಸೇವೆ. ಆದರೂ ದಿನಾಲು ಪ್ರೇರೆ ನೀತಿವಂತಿಗಳ ಅಶ್ವೇ ಬಾರಿ ಅಂದರೆ ದಿನಾಲು ದೇವರ ವಾಕ್ಯವನ್ನು ಓದಿಕೊಂಡು ದೇವರ ವಾಕ್ಯದಿಂದ ನಿಮ್ಮ ಜೀವಿತದ ಪರಿಸಿಕೊಂಡು ಪೂರ್ವ ಸ್ವಭಾವವನ್ನು ವಾಕ್ಯದ ಮೇಲೆ ತೆಗೆದು ಹಾಕಬೇಕು. ಇಲ್ಲದೆ ಅದು ನಮ್ಮನ್ನು ಮೋಸ ಮಾಡುತ್ತದೆ ಎಂಬುದಾಗಿ ಅಪೊಸ್ತಲರಲ್ಲಿ ಹೇಳುತ್ತಾನೆ. 24 ನೀವು ನಿಮ್ಮ ಅಂತರ್ಯದಲ್ಲಿ ಹೊಸ ನೂತನ ಸ್ವಭಾವವನ್ನು ಪ್ರತಿದಿನ ಆತ್ಮದಲ್ಲಿ ನೂತನ ವ್ಯಕ್ತಿಗಳಾಗಬೇಕು. ನೀತಿವಂತರು ತೋರಿಸಿ ಬರೆಯಬೇಕು. ನಾವು ನೀತಿವಂತರ ಎಂಬುದಾಗಿ ಅನ್ಯ ಜನರಿಗೆ ತೋರಿ ಬರಬೇಕು. ಆ ರೀತಿ ನೂತನ ಸ್ವಭಾವ ಧರಿಸಿಕೊಳ್ಳುವಂಥ ದಿನಾಲು ವಾಕ್ಯವನ್ನು ಓದಿ ವಿಧೇಯರಾಗುವಷ್ಟು ನಮ್ಮಲ್ಲಿ ನೂತನ ಸ್ವಭಾವ ಕಂಡು ಬರ್ತದೆ. ನಾವು ನೀತಿವಂತರು ಎಂಬುದೇ ಅನ್ಯ ಜನರು ನಮ್ಮನ್ನು ಗುರುತಿಸ್ತಾರೆ, ವಿಶ್ವಾಸಗಳು ಗುರುತಿಸ್ತಾರೆ. ಈ ರೀತಿ ನೂತನ ಸ್ವಭಾವ ಧರಿಸಿಕೊಳ್ಳಿ. 24ನೇ ವಾಕ್ಯ, ಆ ಸ್ವಭಾವ ದೊಡ್ಡ ಹೋಲಿಕೆ ಮೇರೆಗೆ ಸತ್ಯನುಗುಣವಾದ ನೀತಿ ಉಳ್ಳದಾಗಿಯೂ ದೇವಭಯವನ್ನು ನಿರ್ಮಿಸಲ್ಪಟ್ಟಿದೆ. ಈ ರೀತಿ ನಡೆಯುವುದರೆ ಈ ಸ್ವಭಾವ ದೇವರ ಹೋಲಿಕೆ ಮೇಲೆ ಯೇಸು ಕ್ರಿಸ್ತನ ಹಾಗೆ ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದು ನೀತಿ ಉಳ್ಳವರಾಗದೆ ದೇವರ ಭಯ. ಇಂಥವರ ಮೇಲೆ ದೇವರ ಆಶೀರ್ವಾದ ನೆಲೆಗೊಳ್ಳುತ್ತದೆ. ಇಂಥವರು ತೃಪ್ತಿಕರವಾಗಿ
ಪ್ರತಿಯೊಂದು ಆಶಯವನ್ನು ಹೊಂದಿಕೊಳ್ಳುತ್ತಾರೆ. ಇಲ್ಲದಿದ್ದರೆ ಅವರು ತೃಪ್ತಿಕರವಾದ ಆಶೆ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇದು ಆಗಿದೆ ಯೇಸು ಕ್ರಿಸ್ತನು ಹೇಳಿದ ಆ ಪ್ರಸಂಗದ ಅರ್ಥ. ನೀತಿಗೆ ಧನ್ಯರು ಎಂದು ಇದು ಅರ್ಥವಾಗಿದೆ ಪ್ರೇರೆ. ಈಗ ನಾವು 5ನೇ ಅರ್ಥ ನಾವು ನೋಡುತ್ತೇವೆ ಪ್ರೇರೆ. ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆದು ಪ್ರಾರ್ಥಿಸುವವರು ಆಗಬೇಕು. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಾಕ್ಯ. ಪ್ರಿಯರೇ, ನಮ್ಮ ಹೃದಯವು ನಮ್ಮ ದೋಷಗಳೆಂದು ನಿರ್ಣಯಿಸದೆ ನಮಗೆ ದೇವರ ಧೈರ್ಯ ಉಂಟು. ಯೋಹನ ಅತಿ ಸ್ಪಷ್ಟವಾದ ಪ್ರಿಯರೇ, ನಮ್ಮ ಹೃದಯವು ನಮ್ಮ ವಿಷಯದಲ್ಲಿ ನಮ್ಮ ದೋಷಗಳನ್ನು ನಿರ್ಣಯಿಸಿದ್ದರೆ ನಮ್ಮ ದೇವರ ಅದರ್ಥ ಪ್ರಾರ್ಥನೆ ಮಾಡುವಾಗ ನಿಮಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಬರೀ ನಂಬಿಕೆಯಿಲ್ಲದೆ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೆ ಗೊತ್ತು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಇಬ್ರಿಯನದವರನ್ನೇ ದೇವರ ಬಳಿಗೆ ಬರುವನು ದೇವರಿದ್ದಾನೆ ತನ್ನ ಹುಡುಕರು. ಈ ರೀತಿಯ ನಂಬಿಕೆ ನಿಮ್ಮಲ್ಲಿ ಬರುತ್ತದೆ ಯಾವಾಗ ಅಂದರೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯ ಬರೀ ದೋಷಿಗಳು ನಿಮಗೆ ನಿರ್ಣಯ ಕೊಡದ್ರೆ ಮಾತ್ರ ಆ ರೀತಿಯ ನಂಬಿಕೆ ಆದರೆ ನಾನು ದೇವರ ಮಗನಾಗಿದ್ದೇನೆ. ಅಪ್ಪ ತಂದೆಯೇ, ನನ್ನ ಪ್ರಾರ್ಥನೆ ಕೇಳು ತಂದೆಯೇ, ತಂದೆ ನನಗೆ ಉತ್ತರ ಕೊಡು ತಂದೆ. ಆ ನಿಮ್ಮ ಆತ್ಮ ಅಪ್ಪ ತಂದೆಯಿಂದ ಕೂಗುತ್ತದೆ, ಧೈರ್ಯದಿಂದ ಕೂಗುತ್ತದೆ. ಯಾಕೆ ಒಂದು ವೇಳೆ ನಿಮಗೆ ಪಾಪ ಇರುವುದಾದರೆ ಬರೇ ನಿಮ್ಮ ಮನಸ್ಸು ನಿಮಗೆ ಅಪರಾಧಿ ಎಂದು ತೀರ್ಪು ಕೊಡ. ಆವಾಗ ಪ್ರೇರಣೆ ಕೂಡಲೇ ಯಾವ ವಿಷಯದ ಮನಸ್ಸು ಅಪರಾಧ ತೀರ್ಪುದು ದೇವರ ವಾಕ್ಯವನ್ನು ಓದಿಕೊಂಡು ಪರೀಕ್ಷೆ ಮಾಡಬೇಕು. ಕೆಲವು ದೇವರ ಆತ್ಮನೇ ಯಾಕೆ ನನ್ನ ಮನಸ್ಸು ಆಗ ದೇವರ ಆತ್ಮನು ವಾಕ್ಯದ ಮುಖದ ಮಾತನಾಡುವಾಗ ಹೌದು ದೇವ, ಈ ಪಾಪ ನಾನು ಮಾಡಿದ್ದೇನೆ, ನಾನು ಶ್ರಮಿಸುವುದಕ್ಕೆ ಆಗಿಲ್ಲ ಶ್ರಮೆ ಕೇಳಿದ್ರು ಆಗ ಮಾತ್ರ ಎಷ್ಟು ರಕ್ತ ಪ್ರೇರೆ ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸಿಕೊಂಡು ನಿಮಗೆ ನಿರಾಪರಾಧಿ ಎಂದು ಮನಸ್ಸು. ಅದಕ್ಕೆ ಅಪೊಸ್ತಲ ಪೌಲನು ಅದಕ್ಕೆ ಹೇಳ್ತಾನೆ, ಅಪೊಸ್ತಲ ಕೃತ್ಯ 24ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಪ್ರೇರೆ ಹೀಗೆ ಹೇಳ್ತಾನೆ, ದಿನಾಲು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ನಿರ್ದೋಷಿ ನಿರಾಪರಾಧಿ ಎಂಬ ಮನಸ್ಸು ಇರಬೇಕಂದ್ರೆ ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಎಂದು. ಹಾಗಾದರೆ ದಿನಾಲು ನೀವು ನೀತಿವಂತಿಗೆ ಅಭಿವೃದ್ಧಿ ಆಗಬೇಕಾ, ಪ್ರಾರ್ಥನೆ ಜೀವಿತದಲ್ಲಿ ಬೆಳವಣಿಗೆ ಆಗಬೇಕಾ? ಹಾಗಾದರೆ ದಿನ ಈ ಮನಸ್ಸು ನಿಮಗೆ ಬೇಕು. ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸಾಗಿ ಅಪರಾಧಿಯನ್ನು ತೀರ್ಪು ಕೊಡೋದಾದರೆ ನೀವು ಜೀವಿಸಬೇಕು. ತೀರ್ಪು ಕೊಡುವುದಾದರೆ ಪರೀಕ್ಷೆ ಮಾಡಿಕೊಂಡು ಆ ಪಾಪವನ್ನು ಬಿಟ್ಟು ಬಿಡಬೇಕು. ಮತ್ತು ಮತ್ತು ನಾವು ಆತ್ಮನ ಆಜ್ಞೆಯನ್ನು ಕೈಕೊಂಡು ಎಣ್ಣೆಗೆ ಮೆಚ್ಚಿದ ಕಾರ್ಯಗಳು ಮಾಡೋದು ಏನು ಬೇಡಿಕೊಂಡ್ರು ಹೊಂದುತ್ತೇವೆ. ಬರೀ ದೇವರ ಆಜ್ಞೆಗೆ ಅವಿಧರಾಗುವಾಗ ಮಾತ್ರ ನಮ್ಮ ಮನಸ್ಸು ಅಪರಾಧಿ ಇರ್ತದೆ. ವಿಧೇಯರಾಗುವುದರೆ ಎಂದಿಗೂ ನಮ್ಮ ಮನಸ್ಸು ಅಪರಾಧಿ. ಅದಕ್ಕೆ ಬರೀ ದೇವರ ವಾಕ್ಯನ ಓದಬೇಕು, ಧ್ಯಾನ ಮಾಡಬೇಕು, ವಿಧೇಯರಾಗಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ಬರೀ ಆಗ ಪ್ರತಿಯೊಂದು ವಾಗ್ದಾನದ ಉತ್ತರ, ಪ್ರತಿಯೊಂದು ಆಜ್ಞೆಗೆ ಏನು ಉತ್ತರ, ಪ್ರತಿಯೊಂದು ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ. ಎಲ್ಲದಕ್ಕೆ ಉತ್ತರ ದೇವರು ಕೊಡುತ್ತಾನೆ. ದೇವರಿಗೆ ಮಹಿಮುಂಟಾಗ್ತದೆ. ಹಾಗಾದರೆ ಈ ರೀತಿ ನೀವು ನೀತಿವಂತರಾಗಿ ಜೀವಿಸಬೇಕು. ನೀತಿವಂತರಿಗೆ ಮಾಡಿದ ಎಲ್ಲ ವಾಗ್ದಾನಗಳು ನೀವು ಹೊಂದಿಕೊಳ್ಳಬೇಕಾದರೆ ನೀತಿವಂತರಿಗೆ ಅಭಿವೃದ್ಧಿ ಆಗಬೇಕು. ಅಪರಾಧಿ ಮನಸ್ಸಾಕ್ಷಿ ಇರುವಾಗ ಕೂಡಲೇ ಪಶ್ಚಾತ್ತಾಪ ಪಡಬೇಕು. ಅದು ಹಾಗೆ ಬಿಡಬಾರ್ದು. ದೇವರ ಮುಂದೆ ಪ್ರಾರ್ಥನೆ ಮಾಡಿ ನಿರಾಪರಾಧಿ ಮನಸ್ಸು ಸಾಕ್ಷಿಗಳು ಹಾಗೆ ಜೀವಿಸಬೇಕು. ಆಗ ಮಾತ್ರ ನಿಮಗೆ ಆಶೀರ್ವಾದ ಸಿಗುತ್ತದೆ, ತೃಪ್ತಿಕರವಾಗ್ತೀರಿ ಪ್ರೇರೆ. 6ನೇ ಅರ್ಥ ನೋಡುತ್ತೇವೆ ಪ್ರೇರೆ, ದೇವರ ಮುಂದೆ ದಿನಾಲು ದೋಷವಿಲ್ಲದವರಾಗಿ ನಡೆಯಬೇಕು. ಎಫೆಸ ದೇವರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಸ್ತೋತ್ರ ಆದ ಪರಲೋಕದ ಸಕಲ ಆತ್ಮೀಯ ವರಗಳು ನಮಗೆ ಅನುಗ್ರಹಿಸಿದ ಯೇಸು ಕ್ರಿಸ್ತನು ನಮಗೆ ಸಕಲ ಆತ್ಮೀಯ ವರ ಅಂದರೆ ಆತ್ಮೀಯ ಆಶೀರ್ವಾದ. ಭೌತಿಕ ಅದು ಇಂಗ್ಲೀಷ್ ಕಿಂಗ್ ಜೇಮ್ಸ್ ಇಂಗ್ಲೀಷ್ ಆಂಪ್ಲಿಫೈಡ್ ಎಲ್ಲ ಬೈಬಲ್ ಸ್ಟಡಿ ಮಾಡೋದು ಅರ್ಥ ಅಂದರೆ ಯೇಸು ಕ್ರಿಸ್ತನು ನಮಗೆ ಶಾರೀರಿಕ, ಕೌಟುಂಬಿಕ, ಆತ್ಮಿಕ ಎಲ್ಲ ಆಶೀರ್ವಾದವನ್ನು ಅನುಗ್ರಹಿಸ್ತಾನೆ. ಹೇಗೆಂದರೆ ಅಲ್ಲಿ ನಾವು ಪ್ರೀತಿಯಲ್ಲಿ ನಡೆದು ಆತ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದರು ಆಗಿರಬೇಕದು ನಮ್ಮನ್ನು ಜಗತ್ ಉತ್ಪತ್ತಿ ಮುಂಚೆ ಕ್ರಿಸ್ತನೇ ಆರಿಸಿಕೊಂಡನು. ನೋಡಿ, ಯೇಸು ಕ್ರಿಸ್ತನು ಜಗತ್ ಉತ್ಪತ್ತಿ ಮುಂಚೆ ನಿಮ್ಮನ್ನು ನನ್ನನ್ನು ಆರಿಸಿಕೊಂಡಿದ್ದೇನೆ. ಯಾಕೆಂದರೆ ಈ ಲೋಕದಲ್ಲಿ ಜೀವಿಸುವಾಗ ದೇವರು ವಾಗ್ದಾನ ಎಲ್ಲ ಆಶೀರ್ವಾದ ಯೇಸು ಕ್ರಿಸ್ತ ಮುಖಾಂತರ ಕೊಳ್ಳಲ್ಪಟ್ಟಿದೆ. ಯಾವೆಲ್ಲ ಆಶೀರ್ವಾದ ಭೌತಿಕ, ಕೌಟುಂಬಿಕ, ಲೌಕಿಕ, ಆರ್ಥಿಕ ಎಲ್ಲ ಆಶೀರ್ವಾದ ಅನುಗ್ರಹ ಅದು ಹೊಂದಿಕೊಳ್ಳಬೇಕಿದ್ದರೆ ನಾವು ನೀವು ಪ್ರೀತಿಲಿ ನಡೆಯಬೇಕು. ಲೋಕದಲ್ಲಿ ಜೀವಿಸಿ ಪ್ರೀತಿ ನಡೆದುಕೊಂಡು ದೇವರ ದೃಷ್ಟಿಯಲ್ಲಿ ದೋಷವಿಲ್ಲದವರು ಪರಿಶುದ್ಧರು ಹಾಗೆ ಜೀವನ ಮಾಡಬೇಕು. ಆವಾಗ ಈ ಆಶೀರ್ವಾದ ಅದಕ್ಕೆ ಯೇಸು ಕ್ರಿಸ್ತನೇ ನೀತಿಗೆ ಹಸಿದು ಬಾಯಿರೋದ್ರಿಂದ ಇದು 6 ಅರ್ಥ. ಈ ರೀತಿ ಯಾರು ನೀತಿಗೆ ಹಸಿದು ಬಾಯಿರ್ತಾರೋ
ಅವರನ್ನು ಯೇಸು ಕ್ರಿಸ್ತನು ಬಿಡೋದ್ರಲ್ಲಿ ಧನ್ಯರನ್ನಾಗಿ ಮಾಡುತ್ತಾನೆ ಮತ್ತು ಅವರಿಗೆ ಸತ್ಯಗಳ ಆಸೆ ಹೊಂದುತ್ತಾರೆ ಎಂಬುದೇ ಇದರ ಅರ್ಥವಾಗಿದೆ. ದೇವರ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಉತ್ತೇನವನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಮತ್ತು ನಮ್ಮ ಯೂಟ್ಯೂಬ್ ಅನೇಕರಿಗೆ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಮ್ಮ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವ. ಈ ಸಲ ಪ್ರತಿಯೊಬ್ಬ ಭಿಕ್ಷಕರು ನನ್ನ ಹಸ್ತಕ್ಕೆ ಒಪ್ಪಿಸ್ಕೊಳ್ತಾರೆ. ಪ್ರತಿಯೊಬ್ಬರಿಗೆ ವಾಕ್ಯದ ಪ್ರತಿಯೊಬ್ಬರಿಗೆ ಇನ್ನೂ ನೀತಿವಂತ ಜೀವಿಸಲಿಕ್ಕೆ, ಇನ್ನೂ ಪರಿಸರ ಜೀವನ ಮಾಡಿ ಕೃಪೆಯನ್ನು ದಯಪಾಲಿಸಿದೆವ. ಮತ್ತು ಪ್ರತಿಯೊಬ್ಬರು ದೇವ ನೀನು ಈ ರೀತಿ ನೀನು ಈ ಪ್ರಸಂಗದಲ್ಲಿ ಮಾಡ್ತಾನದ ಎಲ್ಲ ಆಶೀರ್ವಾದ, ನೀನು ವಾಗ್ದಾನ ಮಾಡಿದ ಎಲ್ಲ ಭೌತಿಕ, ಕೌಟುಂಬಿಕ, ಶಾರೀರಿಕ, ಆರ್ಥಿಕ ಆರೋಗ್ಯವೆಲ್ಲರಿಗೆ ನೀನು ದಯಪಾಲಿಸಬೇಕು ಎಂಬುದನ್ನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮಹಿಮೆಯ ಕರ್ತನಿಗೆ ಜಯ ಜಯ ಜಯವೆನ್ನಿರಿ, ಜಯವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿ.